ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಮ್ಮ ಮುಖ್ಯ ಉದ್ದೇಶ ಹಣ ಕೊಡೋದಲ್ಲ, ರೈತರನ್ನು ಕೂಡ ಇದರಲ್ಲಿ ಪಾಲುದಾರರನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು. ನಾವು ಯಾರಿಗೂ ಹಣ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಲ್ಯಾಂಡ್ ಶೇರಿಂಗ್ ಏನು ಬೇಸಿಸ್ ಇದೆ, ಇವತ್ತು ಶಿವರಾಮ್ ಕಾರಂತ್ ಲೇಔಟಲ್ಲಿ ಇರ್ಬೋದು, ಬೇರೆ ಕಡೆ ಏನು ಇದೆ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಲ್ಯಾಂಡ್ ಶೇರಿಂಗಲ್ಲಿ ತೆಗೆದುಕೊಂಡ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋವಂಥ ಉದ್ದೇಶದಿಂದ ಲ್ಯಾಂಡ್ ಶೇರಿಂಗಲ್ಲಿ ತಗೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ತಿಳಿಸಿದ್ದೇವೆ. ಜೊತೆಗೆ ಅವ್ರಿಗೆ ಏನು ವ್ಯವಸಾಯ ಮಾಡ್ತಾ ಇದ್ದಾರೆ, ತೋಟಗಳಿದೆ, ಬೇರೆ ಬೇರೆ ವೃತ್ತಿಗಳನ್ನು ಮಾಡ್ತಾ ಇದ್ದಾರೆ, ಕೂಲಿ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಒಂದು ರಿಹ್ಯಾಬಿಟೇಷನ್ ಪ್ಯಾಕೇಜ್ ಅನ್ನು ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ದಾರೆ. ಇದರಲ್ಲಿ ಜನತಾದಳದವರು ಕೆಲವರು ಬೇಕು ಅಂತ ಹೇಳಿ ರಾಜಕಾರಣ ಮಾಡ್ತಾ ಇದ್ದಾರೆ. ಬಹುತೇಕ ನನಗೆ ಗೊತ್ತಿರೋ ಹಾಗೆ ಬಹುತೇಕ ಜನರು ಇದಕ್ಕೆ ಸಹಮತಿಯನ್ನ ವ್ಯಕ್ತಪಡಿಸಿದ್ದಾರೆ. ಸ್ಮೂತ್ ಆಗಿ ನಡೀತಾ ಇದೆ. ರಾಜಕಾರಣಕ್ಕೆ ರಾಜಕೀಯವಾಗಿ ಉತ್ತರವನ್ನ ಕೊಡ್ತೇವೆ. ಈಗ ನಾವು ಬುದ್ಧಿ ಹೇಳೋಷ್ಟು ದೊಡ್ಡವರಲ್ಲ, ಅವ್ರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೀತಾ ಇದ್ದೀವಿ. ಕುಮಾರಸ್ವಾಮಿ ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿ ಕೆಳಗಡೆ ನಾವು ಮಾಡ್ತಾ ಇರೋದು, ನಮ್ದೇನಿಲ್ಲ. ಅದೀಗಾಗಲೇ ದಾಖಲೆಗಳನ್ನ GBA ಅಧ್ಯಕ್ಷರು ಬಿಡುಗಡೆ ಮಾಡಿದ್ದಾರೆ. ಅವರೇನು ಕೇಳ್ಕೊಂಡಿದ್ದಾರೆ ಅನ್ನೋದನ್ನ ತಿಳಿಸಿದ್ದಾರೆ. ಮಾಧ್ಯಮದವ್ರು ಸಹಕಾರ ಕೋರ್ತೀನಿ. ಒಂದೊಳ್ಳೆ ಟೌನ್ಶಿಪ್ ಮಾಡಬೇಕು, ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಬೇಕು, ಅದಕ್ಕೆ ನಿಮ್ಮ ಸಹಕಾರ ಇರಲಿ.